ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಕ್ಬರ್ ಬೀರ್ಬಲ್ ಅವರಿಗೆ ಸಂಬಂಧಿಸಿದ ಒಂದು ಕಥೆ. ಅಕ್ಬರನಿಗೆ ಯಾವುದೋ ಕಾರಣಕ್ಕೆ ಕೋಪ ಬಂತು. ಬೀರ್ಬಲನ್ನು ಕೆಲಸದಿಂದ ತೆಗೆದ. ಆ ಸ್ಥಳದಲ್ಲಿ ತನ್ನ ಭಾವನನ್ನು ನೇಮಿಸಿಕೊಂಡ. ಅವನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ 300 ಚಿನ್ನದ ಬರಹ ಕೊಡ್ತಾನೆ. 100 ಚಿನ್ನದ ಬರಹ ಇದೇ ಜನ್ಮದಲ್ಲಿ ನನಗೆ ಬರಬೇಕು, ಇನ್ನು 100 ಚಿನ್ನದ ಬರಹ ಮುಂದಿನ ಜನ್ಮದಲ್ಲಿ ಬರಬೇಕು, ಮೂರನೆಯ 100 ಚಿನ್ನದ ಬರಹ ಯಾವ ಜನ್ಮದಲ್ಲೂ ನನಗೆ ಬರಬಾರ್ದು, ಹಾಗೆ ಖರ್ಚು ಮಾಡಿ ಲೆಕ್ಕ ಕೊಡು ಅಂತ ಕೇಳ್ತಾರೆ. ತಲೆ ಕೆಟ್ಟು ಹೋಗುತ್ತೆ ಭಾವನೆಗೆ. ನೇರವಾಗಿ ಬೀರ್ಬಲ್ ಹತ್ರ ಹೋಗಿ, ಅಪ್ಪ ನೀನೇ ಸಹಾಯ ಮಾಡು ಅಂತ ಕೇಳಿದಾಗ ಬೀರ್ಬಲ್ ಆ ಭಾವನನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ಶ್ರೀಮಂತನ ಮದುವೆ ಭರ್ಜರಿಯಾಗಿ ನಡೀತಾ ಇರುತ್ತೆ. ನೇರವಾಗಿ ಅಲ್ಲಿ ಹೋಗಿ 100 ಚಿನ್ನದ ಬರಹಗಳನ್ನು ಕೊಟ್ಟು, ಅಕ್ಬರ್ ಮಹಾರಾಜರು ಕೊಟ್ಟಿದ್ದಾರೆ ಮದುವೆಗೆ ಅಂತ ಹೇಳಿದಾಗ ಶ್ರೀಮಂತನಿಗೆ ತುಂಬ ಸಂತೋಷ ಆಗಿ 100 ಚಿನ್ನದ ಬರಹಗಳಿಗಿಂತಲೂ ಬೆಲೆ ಬಾಳುವ ಉಡುಗೊರೆಗಳನ್ನೆಲ್ಲ ಕೊಡ್ತಾನೆ. ನಂತರ ಮುಂದೆ ಹೋಗ್ತಾರೆ. ಇನ್ನು ಎರಡನೇ 100 ವರಹಗಳಿರುತ್ತೆ. ಬಡವರಿರುವ ಹಳ್ಳಿಗೆ ಹೋಗಿ ಅಲ್ಲಿ ಆ 100 ವರಹಗಳನ್ನು ಖರ್ಚು ಮಾಡಿ ಅವರಿಗೆ ಬೇಕಾದ ಅನುಕೂಲತೆಗಳನ್ನು, ಹೊಟ್ಟೆ ತುಂಬ ಊಟವನ್ನು ಹಾಕ್ತಾರೆ. ಅವರೆಲ್ಲ ಆಶೀರ್ವಾದ ಮಾಡ್ತಾರೆ ಅಕ್ಬರನಿಗೆ. ಮೂರನೆಯದು, ಅಲ್ಲಿ ಒಂದು ನಾಟಕ ನಡೀತಾ ಇರುತ್ತೆ, ಒಂದು ನೃತ್ಯ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಎಲ್ಲ ಕಲಾವಿದರಿಗೂ 100 ಜನಕ್ಕೆ 100 ಚಿನ್ನದ ನಾಣ್ಯವನ್ನು ಹಂಚಿ ಸಂತೋಷದಿಂದ ಸಮಯವನ್ನು ಕಳೆದು ಬರ್ತಾರೆ. ಮರುದಿನ ಬಂದು ಅಕ್ಬರನಿಗೆ ಹೇಳ್ತಾರೆ, ನಿಮ್ಮ ಭಾವನೆಗೆ ಖರ್ಚು ಮಾಡೋಕ್ಕೆ ಗೊತ್ತಾಗಲಿಲ್ಲ, ನಾನು ಸಹಾಯ ಮಾಡಿದೆ. ಮೊದಲು 100 ವರಹ ಏನು ಕೊಟ್ಟೆ, ಇದೇ ಜನ್ಮದಲ್ಲಿ ಬರಬೇಕು ಅಂದ್ರಲ್ಲ ಶ್ರೀಮಂತ, ನೋಡಿ ಎಷ್ಟು ಉಡುಗೊರೆಗಳನ್ನು ನಿಮಗೆ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿಗೆ ಮುಗೀತು. ಎರಡನೇ 100 ವರಹಗಳನ್ನು ಬಡವರಿಗೆ ಕೊಟ್ವಿ, ಅವರು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದದ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಇನ್ನು ಮೂರನೆಯದು, ಮನರಂಜನೆಗಾಗಿ 100 ವರಹ ಖರ್ಚು ಮಾಡಿದ್ವಿ, ಅದು ಯಾವತ್ತಿಗೂ ಬರೋಲ್ಲ, ಆದರೆ ಆ ಕ್ಷಣಗಳಲ್ಲಿ, ಆ ಗಂಟೆಗಳಲ್ಲಿ ನಾವು ಅನುಭವಿಸಿದ ಸಂತೋಷ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋಲ್ಲ ಅಂತ ಹೇಳ್ತಾನೆ. ಈ 300 ವರಹಗಳ ಪಾಠ ನಮಗೂ ಅನ್ವಯ ಆಗುತ್ತೆ. ಸ್ನೇಹಿತರಿಗೆ ಸಹಾಯ ಮಾಡಬೇಕು, ಅವರು ಖಂಡಿತ ನಮಗೂ ಸಹಾಯ ಮಾಡ್ತಾರೆ. ಹಾಗೆಯೇ ಬಡವರಿಗೆ ಸಹಾಯ ಮಾಡ್ತು ಅಂದರೆ ಅದು ನಮಗೆ ಖಂಡಿತ ಮುಂದಿನ ಜನ್ಮಕ್ಕೆ ನೆರವಾಗುತ್ತೆ. ಮನರಂಜನೆಗೆ ಮಾತ್ರ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಹೋಗಬಾರದು. ಸಂತೋಷದಿಂದ ನಾವು ಈ ಭೂಮಿಯಲ್ಲಿರುವ ಸುಖವನ್ನು ಅನುಭವಿಸಬೇಕು ಅಂತ ಹೇಳುತ್ತೆ ಈ ಒಂದು ಕಥೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಹೊಸೂರ್. ನಾನು ಗದಗ ಜಿಲ್ಲೆಯ ಮುಂಡರ್ಗಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಭಾವಗೀತೆಗಳನ್ನು ಆಲಿಸುವುದು, ರುಚಿಯಾದ ಅಡುಗೆಗಳನ್ನು ಮಾಡುವುದು. ನಮಸ್ಕಾರ. ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ದರ್ಶನ್ ಎಂ. ನಾನು ಬೆಂಗಳೂರಿನ ಉಳ್ಳಾಳು ಮುಖ್ಯ ರಸ್ತೆಯ ನಿವಾಸಿಯಾಗಿದ್ದು ಡೆಲ್ ಟೆಕ್ನಾಲಜೀಸ್ ಎಂಬ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗ ಮಾಡುತ್ತಿದ್ದೇನೆ. ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಬರುವುದು ನನ್ನ ಚಿಕ್ಕ ವಯಸ್ಸಿನ ಬಯಕೆ. ಅದು ಇಂದು ಕೈಗೂಡಿದೆ. ಈ ಅವಕಾಶ ನೀಡಿಕೊಟ್ಟಿದ್ದಕ್ಕೆ ಡಿ ಚಂದನ ವಾಹಿನಿಗೆ ನಾನು ಕೃತಜ್ಞನಾಗಿದ್ದೇನೆ. ತುಂಬ ಸಂತೋಷ ದರ್ಶನ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ವಿ. ನಾನು ಬೆಂಗಳೂರಿನ ಅಗ್ರಹಾರ ದಾಸರಳ್ಳಿಯ ನಿವಾಸಿಯಾಗಿದ್ದೀನಿ. ನನ್ನ ಹವ್ಯಾಸ ಬಂದು ಕ್ರಿಕೆಟ್ ಆಡೋದು, ಓದೋದು, ಓಡೋದು. ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕೊನೆಯ ಸ್ಪರ್ಧಿ. ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ಅಂದಾನಿ ಅಂತ ಹೇಳಿ. ನಾನು ಮೂಲತಃ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೆರಗೋಡು ಹೋಬಳಿ, SI ಕೋಡಿಹಳ್ಳಿಯಿಂದ ಇವತ್ತು ಬಂದಿದ್ದೇನೆ. ನಾನು ಪ್ರಸ್ತುತ ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ ಈ ಒಂದು ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿಯನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಅಂತ ಹೇಳಿದರೆ, ನಾನು ಹೆಚ್ಚು ಸಭಾ ಕಾರ್ಯಕ್ರಮಗಳಿಗೆ ನಿರೂಪಣೆಯನ್ನು ಮಾಡ್ತೇನೆ ಮತ್ತು ಹಾಡುಗಾರಿಕೆಯೂ ಕೂಡ ಇದೆ.
ಜೊತೆಗೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗಗಳನ್ನು ನಾನು ಹೆಚ್ಚಾಗಿ ಅಭ್ಯಾಸವನ್ನು ಮಾಡ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನದೇ ಆದ ಒಂದು ಪುಟ ಇದೆ, ಕನ್ನಡ ಕುಟುಂಬ ಅಂತೇಳಿ. ನಾನು ದೃಶ್ಯವನ್ನು ಮಾಡ್ತೇನೆ. ಧನ್ಯವಾದಗಳು. ತುಂಬ ಸಂತೋಷ ಅಂದಾನಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ತಾವೆಲ್ಲರೂ ಸಿದ್ಧವಾಗಿದ್ದೀರಿ ಅಂದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರೆಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಶ್ರೀಮತಿ ಶೋಭಾ ಆನಂದ್ ಅವರು. ತಮ್ಮ ಪತಿ ದಿವಂಗತ ಆನಂದ್ ಅವರ ನೆನಪಿನಲ್ಲಿ ಇಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಪುಸ್ತಕ ಪ್ರಶ್ನೆಗಳನ್ನು ನೋಡೋಣ. ಉಷಾ ನವರತ್ನರಾಮ್ ಬರೆದ ಶುಭ ಹಾರೈಕೆ ಎನ್ನುವ ಕಾದಂಬರಿ, ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ, ಯಂತ್ರ ಮಂತ್ರ ತಂತ್ರ. ಮೊದಲ ಪ್ರಶ್ನೆ ಈಗ ಬಂತು. 2026ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ದಡ ಸೇರಿಸು ತಂದೆ ಎನ್ನುವ ಕೃತಿಗೆ ದೊರೆತಿದೆ. ಇದರ ಲೇಖಕರು ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ವಿಕ್ರಮ್ ಹತ್ವಾರ್, KN ಗಣೇಶಯ್ಯ, ಅಮರೇಶ ನುಗಡೋಣಿ, ವಸುಧೇಂದ್ರ. ಹೇಳಿ ರವಿಕುಮಾರ್. ಅಮರೇಶ ನುಗಡೋಣಿ. ಅಮರೇಶ ನುಗಡೋಣೆ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿರೋದು ದರ್ಶನ್. ಆಯ್ಕೆ 4 ವಸುಧೇಂದ್ರ. ವಸುಧೇಂದ್ರ. ಉತ್ತರವನ್ನು ನೋಡೋಣ. ಅಮರೇಶ ನುಗಡೋಣಿ ಉತ್ತರ ಸರಿಯಾಗಿದೆ. ಯಂತ್ರ ಮಂತ್ರ ತಂತ್ರ ಈ ಒಂದು ಕಾದಂಬರಿಯನ್ನು ರವಿಕುಮಾರ್ ಅವರಿಗೆ ನಾವು ಕೊಟ್ಟಿದ್ದೇವೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸ್ತಾರೆ ಅಮರೇಶ ನುಗಡೋಣಿ ಅವರು. ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ನಂತರ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಕಥಾ ಸಂಕಲನ ಬಹಳ ಹೆಸರುವಾಸಿಯಾದದ್ದು. ಮಣ್ಣು ಸೇರಿತು ಬೀಜ, ಬೆಳಕೂ ಅದೇ, ಕತ್ತಲೆಯೂ ಅದೇ. ಈಗ ಅವರ ಕೃತಿ ದಡ ಸೇರಿಸು ತಂದೆ ಎನ್ನುವ ಈ ಒಂದು ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಅದು ಈ ವರ್ಷದ ಸರ್ವಶ್ರೇಷ್ಠ ಕೃತಿ ಅಂತ ಆಯ್ಕೆಯಾಗಿದೆ. 2 ಪುಸ್ತಕ. ಕಾಡುವ ಕಾದಂಬರಿ ತುಂಗ, ವಿ ಗಾಯತ್ರಿ ಬರೆದಿರುವಂಥದ್ದು. ಡಾಕ್ಟರ್ ಲಕ್ಷ್ಮಣ್ VA ಬರೆದ ಅಪ್ಪನ ಅಂಗಿ ಎನ್ನುವ ವಿವಾ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಕವನ ಸಂಕಲನ. ಪ್ರಶ್ನೆ: ಯಾವ ಹಕ್ಕಿಯ ಜಠರಾಮ್ಲವು ಗ್ಯಾಸ್ಟ್ರಿಕ್ ಜ್ಯೂಸ್ ಮೂಳೆಗಳನ್ನು ಕರಗಿಸುವಷ್ಟು ಪ್ರಬಲವಾಗಿ ಇರುತ್ತದೆ? ಆಯ್ಕೆಗಳನ್ನು ನೋಡೋಣ. ರಣಹದ್ದು, ಉಷ್ಟ್ರಪಕ್ಷಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ದರ್ಶನ್. ದರ್ಶನ್ ಆದ ಮೇಲೆ ಅಂದಾನಿ. ಆಪ್ಷನ್ 1 ರಣಹದ್ದು. ರಣಹದ್ದು. ಅಂದಾನಿ. ಆಯ್ಕೆ 2 ಉಷ್ಟ್ರಪಕ್ಷಿ. ಆಯ್ಕೆ 3 ನವಿಲು. ಆಯ್ಕೆ 4 ಪೆಂಗ್ವಿನ್. ಉತ್ತರವನ್ನು ನೋಡೋಣ. ರಣಹದ್ದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ದರ್ಶನ್ ಅವರು. ಅವರಿಗೆ ತುಂಗ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. ರಣಹದ್ದಿನ ಜಠರಾಮ್ಲದ pH ಎಷ್ಟಪ್ಪ ಇರುತ್ತೆ ಅಂತ ಹೇಳ್ತಂದ್ರೆ 1 ಅಂತೆ. 1. ಹಾಗಾಗಿ ಕಬ್ಬಿಣವನ್ನು ಹಾಕಿದ್ರೂ ಕಬ್ಬಿಣದ ತುಂಡು ಕರಗುತ್ತೆ, ಹಾಗೆಯೇ ಮೂಳೆಗಳು ಸಹ ಕರಗುತ್ತೆ. ಹಾಗಾಗಿ ಯಾವುದೇ ಪ್ರಾಣಿಯನ್ನು ಮೂಳೆಗಳ ಸಮೇತ ಅದು ತಿಂತು ಅಂದರೆ ಏನೂ ತೊಂದರೆಯಾಗಲ್ಲ. ಆ ಮೂಳೆಗಳೆಲ್ಲ ಕರಗಿ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ರಣಹದ್ದುಗೆ ದೊರೆಯುತ್ತೆ. ಮಧುರಾಣಿ HS ಅವರು ಬರೆದ ನೀಲಿ ಚುಕ್ಕೆಯ ನೆರಳು ಎನ್ನುವ ಕಾವ್ಯ ಕೃತಿ, ಸಾಧನೆಗೆ ಸಾಧನ, ಸುಗಮ ಜೀವನ. ಎಂಡುಮೂರಿ ವೀರೇಂದ್ರನಾಥ್ ಅವರ ಕೃತಿ. ಯತಿರಾಜ ವೀರಾಂಬುದಿ ಕನ್ನಡಕ್ಕೆ ತಂದಿದ್ದಾರೆ. ಪ್ರಶ್ನೆ: 1966ರಲ್ಲಿ ಫಿಫಾ ಫುಟ್ಬಾಲ್ ವಿಶ್ವಕಪ್ ಸ್ಪರ್ಧೆಯು ಲಂಡನ್ನಿನಲ್ಲಿ ನಡೆಯಿತು. ಕಳುವಾದ ಕಪ್ಪನ್ನು ಒಂದು ನಾಯಿ ಪತ್ತೆ ಹಚ್ಚಿತು. ಅದರ ಹೆಸರೇನು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ.
ಲೈಕಾ, ಪಿಕಲ್ಸ್, ಚೀಕೋ, ಬಾಲ್ಟೋ. ಮೊದಲಿಗೆ ಬಜರ್ ಒತ್ತಿದ್ದಾರೆ ರವಿಕುಮಾರ್, ಎರಡನೆಯದಾಗಿ ದರ್ಶನ್. ಬಾಲ್ಟೋ. ಹೇಳಿ ದರ್ಶನ್. ಲೈಕ್ ಆಪ್ಷನ್ 1. ಲೈಕಾ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಿಕಲ್ಸ್ ಆಗಿತ್ತು. 1960ರಲ್ಲಿ ಜೂಲ್ಸ್ ರಿಮೇಟ್ ಅಂತ ಟ್ರೋಫಿ, ಅದು ಸ್ಪರ್ಧೆ ನಡೆಯೋದಕ್ಕೆ 1 ವಾರ ಇದೆ, ಕಳುವಾಗೋಗ್ಬಿಡುತ್ತೆ, ಸಿಗೋದಿಲ್ಲ ಅವ್ರಿಗೆ. ಅದೇ 7 ದಿನ ಆದಮೇಲೆ ಈ ಪಿಕಲ್ಸ್ ಅನ್ನೋ ನಾಯಿ ತನ್ನ ಯಜಮಾನ ಡೇವ್ ಕಾರ್ಬೆಟ್ ಜೊತೆ ಒಂದು ಹವಾಮಾನ ಸೇವನೆಗೆ ಅಂತ, ಒಂದು ಹವಾ ಸೇವನೆಗೆ ಅಂತ ಸಂಜೆ ಹೊತ್ತು ಹೋಗ್ತಾ ಇರುವಾಗ ಯಜಮಾನನ ಕೈಯಿಂದ ತಪ್ಪಿಸ್ಕೊಂಡು ಒಂದು ಪೊದೆ ಹತ್ರ ಹೋಗ್ಬಿಟ್ಟು ಅಲ್ಲೇನೋ ಮೂಸ್ ನೋಡೋಕ್ಕೆ ಶುರು ಮಾಡುತ್ತೆ. ಏನಿದೆ ಇಲ್ಲಿ ಅಂತ ಬಂದಾಗ ಒಂದು ವರ್ತಮಾನ ಪತ್ರಿಕೆಯಲ್ಲಿ ಸುತ್ತಿ ಇಟ್ಟಂಥ ಈ ಒಂದು ಜೂಲ್ಸ್ ರಿಮೇಟ್ ಕಪ್ ಏನಿದೆ, ಟ್ರೋಫಿ ಏನಿದೆ, ಅದು ಸಿಗುತ್ತೆ ಅವನಿಗೆ. ಅದನ್ನು ತಗೊಂಡು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆತ ಅದನ್ನು ವಾಪಸ್ ಕೊಡ್ತಾನೆ. ಈ ಒಂದು ಪ್ರಸಂಗ ಏನಿದೆ ಇದು ಟೆಲಿವಿಷನ್ ಧಾರಾವಾಹಿಯಾಗಿಯೂ ಪ್ರಸಾರವಾಗಿದೆ, ಚಿತ್ರಗಳಲ್ಲೂ ಸಹ ಈ ಒಂದು ಘಟನೆ ಉಲ್ಲೇಖವಾಗಿದೆಯಂತೆ. ಒಂದು ರೀತಿ ಹೀರೋ ಆಗ್ಬಿಡ್ತಂತೆ ಈ ಪಿಕಲ್ಸ್ ಅಂತಕ್ಕಂಥ ನಾಯಿ. ಹರಿದಾಸ ದರ್ಶನ 100 ಕೀರ್ತನ ಕಿರಣ, ವೇಣು ವಿಠಲ ಬರೆದಂಥ ಕೃತಿ. ಶರದಿ ಕಾದಿದೆ ಉಷಾ ರಾವ್ ಅವರು ಬರೆದಂಥ ಕವನ ಸಂಕಲನ. ಪ್ರಶ್ನೆ ಈಗ ಬಂತು, ಬಿಟ್ಟಕ್ಷರಗಳನ್ನು ತುಂಬಿ. ಪ, ವೈ, ಕಿ, ವಿ, ಲ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಪ್ರಶಾಂತ್. ಪಶು ವೈದ್ಯಕೀಯ ವಿದ್ಯಾಲಯ. ಪಶು ವೈದ್ಯಕೀಯ ವಿದ್ಯಾಲಯ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ದರ್ಶನ್. ಪಶು ವೈದ್ಯಕೀಯ ವಿದ್ಯಾಲಯ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಪಶು ವೈದ್ಯಕೀಯ ವಿದ್ಯಾಲಯ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಪ್ರಶಾಂತ್ ಅವರು, ಆನಂತರ ದರ್ಶನ್ ಅವರು ಕೊಟ್ಟಿದ್ದಾರೆ. ಪ್ರಶಾಂತ್ ಅವರಿಗೆ ಶರದಿ ಕಾದಿದೆ, ಹರಿದಾಸ ದರ್ಶನ ಕೃತಿಯನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ 2 ಪುಸ್ತಕ ಲಿಪಿಯ ಪತ್ರಗಳು, ಮೇಘನಾ ಸುಧೀಂದ್ರ ಬರೆದದ್ದು, ಉದಯರಾಗ ಅನಾಪ್ರು ಬರೆದ ಕಾದಂಬರಿ. ಪ್ರಶ್ನೆ 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 39 ಕೂಡು 58, 67 ಕಳೆ 26, 12 ಗುಣಿಸು 19, 216 ಭಾಗಿಸು 9. ರವಿಕುಮಾರ್ ಉತ್ತರ 390. 390, 390 ಅಂತ ಹೇಳ್ತಾ ಇದ್ದಾರೆ. ಅಂದಾನಿ 390 ಸರ್. ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 97, 41, 228, 24 ಎಲ್ಲವನ್ನು ಕೂಡಿದ್ರೆ 390 ಬಂದಿದೆ. ರವಿಕುಮಾರ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಲಿಪಿಯ ಪತ್ರಗಳು ಕೊಟ್ಟಿದ್ದೇನೆ. ಅಂದಾನಿ ಅವರಿಗೆ ಅನಾ ಕೃಷ್ಣರಾಯ್ ಅವರು ಬರೆದಂಥ ಉದಯರಾಗ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. ಮುಂದಿನ 2 ಪುಸ್ತಕಗಳು ಮಳೆಯಲ್ಲಿ ನೆನೆದ ಕಥೆಗಳು, ಜೋಗಿ ಗೋಪಾಲಕೃಷ್ಣ ಕುಂಟಿನಿ ಸಂಪಾದಿಸಿರುವ ಕೃತಿ.
ತೆರೆದ ಬದುಕಿನ ಪುಟಗಳು KN ಭಗವಾನ್ ಬರೆದದ್ದು ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕಿ ಗೆ ಲ ಹೋ ದಿ ಚಿ ಮ ಟೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದೆ 2 ಪುಸ್ತಕ ನಾವು ಕೊಡ್ತಾ ಇದ್ದೇವೆ. ಆಕಾಶಕ್ಕೆ ಏಣಿ ಹಾಕು, ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬರೆದ ಕವನ ಸಂಕಲನ. ಭೂಮಿಗೀತ ಕಾದಂಬರಿ, ಡಾಕ್ಟರ್ ನಾ ಮೊಗಸಾಲೆ ಬರೆದಿರುವಂಥದ್ದು ಪ್ರಶ್ನೆ. ಭಾರತದ ಈ ಪ್ರಸಿದ್ಧ ಚದುರಂಗ ಆಟಗಾರ್ತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಪ್ರಶಾಂತ್ ಮೊದಲು ಬರೆದಿರುತ್ತಿದ್ದಾರೆ. ದಿವ್ಯಾ ದೇಶ್ಮುಖ್. ದಿವ್ಯಾ ದೇಶ್ಮುಖ್. ಆಯ್ಕೆ ಬೇಕು. ಆಯ್ಕೆಗಳು ಈಶಾ ಕರ್ವಾಡೆ, ದಿವ್ಯಾ ದೇಶ್ಮುಖ್. ಹೇಳಿ ದರ್ಶನ್. ದಿವ್ಯಾ ದೇಶ್ಮುಖ್. ದಿವ್ಯಾ ದೇಶ್ಮುಖ್. ಸುಬ್ಬರಾಮನ್ ವಿಜಯಲಕ್ಷ್ಮಿ, ದ್ರೋಣವಲ್ಲಿ ಹಾರಿಕಾ. ಉತ್ತರವನ್ನು ನೋಡೋಣ. ದಿವ್ಯಾ ದೇಶ್ಮುಖ್ ಉತ್ತರ ಸರಿಯಾಗಿದೆ. ಭೂಮಿಗೀತ ಎನ್ನುವ ಕೃತಿಯನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ ಮಳೆಯಲ್ಲಿ ನೆನೆದ ಕಥೆಗಳು ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದೀರಿ. ಆಕಾಶಕ್ಕೆ ಏಣಿ ಹಾಕು ಎನ್ನುವ ಕವನ ಸಂಕಲನ ದರ್ಶನ್ ಅವರಿಗೆ ಕೊಟ್ಟಿದ್ದೇವೆ. ದಿವ್ಯಾ ದೇಶ್ಮುಖ್ ಅದ್ಭುತವಾದ ಚೆಸ್ ಆಟಗಾರ್ತಿ. 9 ವರ್ಷಗಳಿಗಿಂತಲೂ ಮೊದಲೇ ಈಕೆ ಚೆಸ್ ಆಟದಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಗಳಿಸಿ ಚೆನ್ನೈಯಲ್ಲಿ ನಡೆದಂಥ ಒಂದು ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ತಾಳೆ. ಅದಾದ ಮೇಲೆ ಈಕೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಭಾರತದ ಹೆಸರನ್ನು ವಿಶ್ವ ಮಟ್ಟದಲ್ಲಿ ತರ್ತಾಳೆ. ಜೊತೆಗೆ ವುಮೆನ್ಸ್ ಚೆಸ್ ಒಲಿಂಪಿಯಾಡ್ ಅಂತ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ 2 ಚಿನ್ನದ ಪದಕ, 1 ಕಂಚಿನ ಪದಕವನ್ನು ಪಡೀತಾರೆ. ಅತ್ಯಂತ ಪ್ರತಿಭಾವಂತೆ, ಹೆಚ್ಚಿನ ಭರವಸೆಯನ್ನು ಮೂಡಿಸಿದ್ದಾಳೆ. ಮಹಾರಾಷ್ಟ್ರ ರಾಜ್ಯದ ನಾಗಪುರ ಈಕೆಯ ಹುಟ್ಟಿದ ಊರು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹೇಳಿ ಇಂಪಾದ ಸ್ಪರ್ಶಮಣಿ. ಬಜರ್ ಮೊದಲಿಗೆ ಒತ್ತಿದ್ದಾರೆ ರವಿಕುಮಾರ್. ಧೈರ್ಯ ಮಾತ್ರ ಇಲ್ಲದವನು. ಧೈರ್ಯವಿಲ್ಲದವನು. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ದರ್ಶನ್. ಎದರುಪುಕ. ಹೆದರುಪುಕ್ಕ. ಮೊದಲನೇ ಶಬ್ದ ನಾ ಕೊಡ್ತೇನೆ. 1 ಉತ್ತರ. ಅಂಜು ಬುರುಕ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು.
ಬಜರ್ ಮೊದಲಿಗೆ ಒತ್ತಿದ್ದಾರೆ ಪ್ರಶಾಂತ್, ಆನಂತರ ಅಂದಾನಿ. ನಾಜೂಕ. ಇಂಪಾದ ಹೇಳಿ ಅಂದಾನಿ. ಸ್ವಲ್ಪ ಮೃದು ಸ್ವಭಾವ. ಅಪ್ಪ, ಮೂರೇ ಮನೆ ಇರೋದಲ್ಲಿ 3 ಅಕ್ಷರ ಶಬ್ದ ಬರಬೇಕು ಅಲ್ವಾ? ಉತ್ತರವನ್ನು ನೋಡೋಣ. ಮಂಜುಳ. 3ನೇ ಉತ್ತರ ಸ್ಪರ್ಶಮಣಿ. ಉತ್ತರವನ್ನು ನೋಡೋಣ. ಸ್ಪರ್ಶಮಣಿನ ಪರುಷಮಣಿ ಅಂತಲೂ ಸಹ ಕರೀತಾರೆ. ಈಗ 4 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ವಿಭಾ ಪುರೋಹಿತ್ ಬರೆದ ಬಾಲ್ಕನಿ ಕಂಡ ಕವಿತೆಗಳು, ಗಾಂಧಿಯೊಳಗೊಬ್ಬ ಗಾಂಧಿ ಶಾಸ್ತ್ರೀಜಿ, UN ಸಂಗನಾಳಮಠ್ ಬರೆದದ್ದು ಮಿಕ್ಕ ಬಣ್ಣದ ಹಕ್ಕಿ ಕುಮಾರಿ ಸೋನಿಯಾ ಎಸ್, ಮತ್ತೆ ಊರ್ಮಿಳೆ ಅನಿಲ್ ಕುಮಾರ್ ಹೊಸೂರು. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರಗಳ ಕನಿಷ್ಠ 3 ಪದಗಳನ್ನು ರೂಪಿಸಬೇಕು. ಹೆಚ್ಚು ಪದಗಳನ್ನು ರೂಪಿಸಿದವರಿಗೆ ಪುಸ್ತಕ ಬಹುಮಾನ. ಪ್ರಶ್ನೆ: ಮು, ಈ, ಕ, ಮ, ಗು, ಮಿ, ಥ, ಧ್ಯ, ಪ್ರ, ಠ, ಶಿ, ಮ. ಪ್ರಶಾಂತ್ ಸಿಕ್ಕಿಲ್ವಾ? ಒಂದು ಶಬ್ದನೂ ಸಿಕ್ಕಿಲ್ಲ. ಹೇಳಿ ದರ್ಶನ್. ಮಹಿಮಾ. ಮಹಿಮಾ. ಪ್ರಮಾದ್ಯ. ಪ್ರಮಾದ್ಯ ಹಂಗಂದ್ರೆ ಪ್ರಮದ್ಯ ಅಂತ ನಾನು ಕೇಳಿಲ್ಲ. ಹಿ ಎಲ್ಲಿದೆಯಪ್ಪ? ಶಿ ಇದೆ. ಪ್ರಮದ್ಯ ಅಂತ ನನಗೆ ಗೊತ್ತಿದ್ದ ಹಾಗಿಲ್ಲಪ್ಪ ಶಬ್ದ. ಹೇಳಿ ರವಿಕುಮಾರ್. ಮಧ್ಯಮ. ಹೇಳಿ ಮಿಥ್ಯಕ. ಆ ಥರ ಇದೆಯಾ ಶಬ್ದ? ಖ್ಯಾ ಎಲ್ಲಿದೆ? ಮಿಥ್ಯಕ. ಮಹಿಮಾ ಸರ್ ಫಸ್ಟ್ ಹೇಳಿದ್ದು. ಮಿಥ್ಯಕ ಅಲ್ಲ, ಮಹಿಮಾ. ತಿರ್ಗಾ ಅದೇ ಪದ ಬಳಸಬಾರ್ದು. ಹಿ ಎಲ್ಲಿದೆ? ಹಿ ಎಲ್ಲಿದೆಯಪ್ಪ? ಇಲ್ಲ. ಹೇಳಿ ಅಂದಾನಿ. ಮೂಷಿಕ ಆಗುತ್ತೆ. ಎರಡನೇ ಶಬ್ದ ಇಲ್ವಾ? ಉತ್ತರಗಳು ಬಂದಿದೆ. ಕೆಲವು ಉತ್ತರಗಳನ್ನು ಕೊಟ್ಟಿದ್ದೇವೆ. ಮಾಧ್ಯಮ, ಮೂಷಿಕ, ಮಿಠಾಯಿ, ಪ್ರಥಮ, ಕಮಾಯಿ, ಹೀಗೆ ಮುಂದುವರಿಯುತ್ತೆ. ಚಿಂತೆ ಇಲ್ಲ. ಈಗ ಚಟ್ಪಟ್ ಚಿನ್ಕುರುಳಿ ಶುರು ಮಾಡೋಣ. ಬಜರ್ ಪ್ರಶ್ನೆ. ಮೊದಲು ಯಾರು ಓದ್ತಾರೆ ಅವರಿಗೆ ಉತ್ತರ ಕೊಡೋ ಅವಕಾಶ. ಈಗ ಪ್ರಶ್ನೆಗಳನ್ನು ಶುರು ಮಾಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ: ಸಸ್ಯದ ಯಾವ ಭಾಗವು ನೀರು, ಲವಣ ಮತ್ತು ಖನಿಜಗಳನ್ನು ಹೀರುತ್ತದೆ? ಹೇಳಿ ಪ್ರಶಾಂತ್. ಝೈಲಮ್. ಅಪ್ಪ, ನನಗೆ ಅಷ್ಟು ಇಂಗ್ಲೀಷ್ ಬರೋಲ್ಲಪ್ಪ. ಬೇರು. ಉತ್ತರವನ್ನು ಆಯ್ಕೆಗಳನ್ನು ನೋಡೋಣ. ತಾಯಿ ಬೇರು, ಲೋಮ ಬೇರು ಅಂತಿದೆ. ತಾಯಿ ಬೇರು. ಉತ್ತರವನ್ನು ನೋಡೋಣ. ಲೋಮ ಬೇರು ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆ: ಮಸಾಲ ದೋಸೆಯ ರುಚಿಯನ್ನು ಆಸ್ವಾದಿಸಲು ಯಾವ ಅಂಗವು ನಾಲಿಗೆಗೆ ನೆರವಾಗುತ್ತದೆ? ಆಯ್ಕೆಗಳನ್ನು ನೋಡೋಣ. ಮೂಗು, ಕಿವಿ. ಹೇಳಿ ಪ್ರಶಾಂತ್. ಮೂಗು. ಉತ್ತರವನ್ನು ನೋಡೋಣ. ಸರಿಯಾಗಿದೆ. MN ಕೃಷ್ಣರಾವ್ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಮಾನವ ದೇಹದ ಬೃಹತ್ ಅಂಗವು ಯಾವುದು? ಆಯ್ಕೆಗಳು: ಚರ್ಮ, ಮಿದುಳು. ಚರ್ಮ. ಮತ್ತೆ ಪ್ರಶಾಂತ್. ಚರ್ಮ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮಿನು ಮಸಾನಿ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ:
ಕನ್ನಡದ ಮೊದಲ ವೃತ್ತಪತ್ರಿಕೆ ಯಾವುದು? ಆಯ್ಕೆಗಳು: ಸೂರ್ಯೋದಯ ಪ್ರಕಾಶಿತ, ಮಂಗಳೂರು ಸಮಾಚಾರ. ಮೊದಲಿಗೆ ರವಿ ಕುಮಾರ್. ಮಂಗಳೂರು ಸಮಾಚಾರ. ಉತ್ತರವನ್ನು ನೋಡೋಣ. ಮಂಗಳೂರು ಸಮಾಚಾರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಯ್ಕೆಗಳು. ಆಗಲೇ ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ ರವಿಕುಮಾರ್. ಮುಳ್ಳಯ್ಯನಗಿರಿ. ಆಯ್ಕೆಗಳು: ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ. ಉತ್ತರ ಮುಳ್ಳಯ್ಯನಗಿರಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆಗಳು. ಬಜರ್ ಮೊದಲಿಗೆ ಅಂದಾನಿ, ಅದಾದ ನಂತರ ರವಿಕುಮಾರ್. 1935. 1935 ತಮ್ಮ ಉತ್ತರ? ಅದೇ ಉತ್ತರ. ಆಯ್ಕೆಗಳು: 1935 ಅಂತ ಹೇಳ್ತಾ ಇದ್ದೀರಿ. ಆಯ್ಕೆಗಳನ್ನು ನೋಡೋಣ. 1936, 1935 ಸರಿಯಾದ ಉತ್ತರ. 1935 ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಅಂದಾನಿ ಕೊಟ್ಟರು, ಅದಾದ ಮೇಲೆ ರವಿಕುಮಾರ್. ಮುಂದಿನ ಪ್ರಶ್ನೆ: ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಮೊದಲಿಗೆ ಒತ್ತಿದ್ದಾರೆ ರವಿಕುಮಾರ್. ಚಂದ್ರ. ತಮ್ಮ ಉತ್ತರ? ಚಂದ್ರ. ಆಯ್ಕೆಗಳು: ಚಂದ್ರ, ಭಾನು. ಉತ್ತರವನ್ನು ನೋಡೋಣ. ಚಂದ್ರ ಉತ್ತರ ಸರಿಯಾಗಿದೆ. ರವಿಕುಮಾರ್ ಅವರಿಗೆ ಒಂದು ಪುಸ್ತಕ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಅತಿ ಹೆಚ್ಚು ಮಹಿಳೆಯರು T20 ವಿಶ್ವಕಪ್ ಗೆದ್ದ ದೇಶ ಯಾವುದು? ಬಜರ್ ಒತ್ತಿದ್ದಾರೆ. ಮೊದಲಿಗೆ ರವಿಕುಮಾರ್. ಆಸ್ಟ್ರೇಲಿಯಾ. ಆಯ್ಕೆಗಳು: ಆಸ್ಟ್ರೇಲಿಯಾ, ಭಾರತ. ಉತ್ತರ ಆಸ್ಟ್ರೇಲಿಯಾ 6 ಬಾರಿ ಸರಿಯಾಗಿದೆ. HK ರಂಗನಾಥ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಕನ್ನಡದ ಮೊದಲ ಕ್ರೌಡ್ ಫಂಡೆಡ್ ಚಿತ್ರ ಯಾವುದು? ಮತ್ತೆ ಬಜರ್ ಒತ್ತಿದ್ದಾರೆ ರವಿಕುಮಾರ್. ಲೂಸಿಯಾ ಅಂತಲ. ಆಯ್ಕೆಗಳು: ಲೂಸಿಯಾ, ರಾಮ ರೇ. ಉತ್ತರವನ್ನು ನೋಡೋಣ. ಲೂಸಿಯಾ ಉತ್ತರ ಸರಿಯಾಗಿದೆ. ಬಾಲ್ಕನಿ ಕಂಡ ಕವಿತೆಗಳು ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಅತಿ ಎತ್ತರದ ಪಕ್ಷಿ ಯಾವುದು? ಆಯ್ಕೆಗಳನ್ನು ನೋಡೋಣ ಅನ್ನೋದಕ್ಕೆ ಮೊದಲೇ ಮತ್ತೆ ರವಿಕುಮಾರ್ ಬಜರ್ ಒತ್ತಿದ್ದಾರೆ. ಉತ್ತರ ಫಾಲ್ಕನ್ ಅಂತ ಹೇಳ್ತಾರೆ. ಉತ್ತರ ಆಯ್ಕೆಗಳನ್ನು ನೋಡೋಣ. ಇಮು ಮತ್ತು ಉಷ್ಟ್ರ ಪಕ್ಷಿ. ಎತ್ತರ ಹಾರುವ ಪಕ್ಷಿ ಅಲ್ಲ, ಎತ್ತರದ ಪಕ್ಷಿ. ಉತ್ತರವನ್ನು ನೋಡೋಣ. ಉಷ್ಟ್ರ ಪಕ್ಷಿ ಸರಿಯಾಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರಶಾಂತ್ ಹೊಸೂರು ಅವರಿಗೆ ಒಟ್ಟು 5 ಪುಸ್ತಕಗಳು ಸಿಗ್ತಾ ಇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ದರ್ಶನ್ ಅವರಿಗೆ ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ರವಿಕುಮಾರ್ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳು. ಅಭಿನಂದನೆಗಳು. ಅಂದಾನಿ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಉಷ್ಟ್ರ ಪಕ್ಷಿಯಲ್ಲಿ ಹೆಣ್ಣು ಕೋಳಿಗಳಿವೆಯಲ್ಲ, 2 ನಮೂನೆ. ಒಂದು ಸಂಸಾರಸ್ಥೆ, ಹಕ್ಕಿಗಳಲ್ಲೂ ಮದುವೆ ಆಗೋದುಂಟು. ಜೀವನ ಪರ್ಯಂತ ನಿಷ್ಠವಾಗಿ ಒಂದು ಸಂಗಾತಿಗೆ ಜೊತೆ ಬದುಕುತ್ತೆ. ಆದರೆ ಇನ್ನೊಂದು ಕಿರಿ ಕೋಳಿ, ಮೈನರ್ ಹೆನ್ ಅಂತ ಕರೀತಾರೆ. ಅದು ಏನು ಮಾಡುತ್ತೆ, ಗೂಡಿಂದ ಗೂಡಿಗೆ ಓಡಾಡ್ತಾ ಸಾಕಷ್ಟು ಬಾಯ್ ಫ್ರೆಂಡ್ಗಳನ್ನು ಮಾಡಿಕೊಂಡು ಮೊಟ್ಟೆಗಳನ್ನು ಅಲ್ಲೇ ಆ ಬಾಯ್ ಫ್ರೆಂಡಿಗೆ ಕೊಟ್ಬಿಟ್ಟು ಮುಂದಿನ ಬಾಯ್ ಫ್ರೆಂಡ್ನ ಹುಡ್ಕೊಂಡು ಹೋಗುತ್ತೆ. ಇದು ಪಕ್ಷಿ ಲೋಕದ ಒಂದು ವಿಚಿತ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.